ವಸುಂಧರ ಮನೆಯ ಮುಂದಿರುವ ಅಂಗಳದಲ್ಲಿ ನಿಂತು ಕಣ್ಣಿಗೆಟಕುವಷ್ಟು ದೂರದ ತನಕ ದೃಷ್ಟಿ ಹಾಯಿಸಿ ಭೂದೇವಿಯ ಚೆಲುವನ್ನ ಆಸ್ವಾದಿಸುತ್ತಿದ್ದಳು. ತಾಯ್ತನದ ಚೆಲುವನ್ನ ತುಂಬಿಕೊಂಡಿದ್ದ ಅವಳು ಭೂದೇವಿಯ ಚೆಲುವಿಗೆ ಸವಾಲು ಹಾಕುತ್ತಿರುವಂತೆ ತೋರ್ತಿತ್ತು. ಭೂದೇವಿಯ ಮಡಿಲಲ್ಲಿ ಪ್ರಕೃತಿ ಚಿಗುರೊಡೆಯುತ್ತಿತ್ತು. ವಸುಂಧರಳ ಉದರದಲ್ಲಿ ಜೀವವೊಂದು ಸೃಷ್ಟಿಯಾಗಿ ರೂಪುಗೊಳ್ತಾ ಇತ್ತು. ಮೋಡ ಬೆರೆದು ಸುರಿದ ನೀರನಿಗಳಿಗೆ ಮೈಯೊಡ್ಡಿ ನಿಂತ ಮರಗಿಡಗಳು ಮೈ ತೊಳೆದುಕೊಂಡು ಸ್ವಚ್ಛವಾಗಿ ಹೊಸ ಚಿಗುರುಗಳ ಒಳಪಿನಿಂದ ಮಿರಿಮಿರಿ ಮಿಂಚುತ್ತಾ ಹೊಸ ಋತುವಿನ ಆಗಮನಕ್ಕೆ ಸಜ್ಜಾಗಿ ನಿಂತಂತೆ ಕಂಗೊಳಿಸುತ್ತಿದ್ದವು. ಗದ್ದೆಗಳಲ್ಲಿ ಒಂದಡಿಯಷ್ಟು ಬೆಳೆದು ನಿಂತ ಪೈರು ಸುತ್ತಲೂ ಹಸಿರು ಕಾರ್ಪೆಟ್ ಹಾಸಿರುವಂತಹ ಏಕತಾನತೆಯ ನೋಟವನ್ನ ಸೃಷ್ಟಿಸಿದ್ದರು. ಸದ್ಯದಲ್ಲೇ ತೆನೆ ತುಂಬಿ ಓಲಾಡುವ ಭವಿಷ್ಯತ್ತಿನ ಕನಸುಗಳ ಹೊತ್ತು ಮುಂದಿನ ಸಮೃದ್ಧಿಗಾಗಿ ಕಾಯ್ತಾ ತಟಸ್ಥವಾಗಿ ನಿಂತಂತೆ ಗೋಚರಿಸುತ್ತಿತ್ತು. ಶಾಂತಿ ಸಮೃದ್ಧಿಯ ಸಂಕೇತವಾದ ಹಸಿರಿನ ವೈಭವವನ್ನ ಪ್ರತಿಬಿಂಬಿಸುತ್ತಿದ್ದ ಪ್ರಕೃತಿ ವಸುಂಧರಳನ್ನ ಮೈ ಮರೆಯುವಂತೆ ಮಾಡಿತ್ತು. ವಸುಂಧರಳಿಗೆ ಬಾಲ್ಯದಿಂದಲೂ ಪ್ರಕೃತಿ ಸೌಂದರ್ಯವೆಂದರೆ ವಿಪರೀತ ಆಕರ್ಷಣೆ. ಈಗಂತೂ ಅದೊಂದು ಬಯಕೆಯಾಗಿ ಮಾರ್ಪಟ್ಟಿತ್ತು. ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಕುಡಿ ಈ ಬಯಕೆಯನ್ನು ಹುಟ್ಟಿಸಿದೆಯೋ ಎಂದು ಅವಳು ಯೋಚಿಸ್ತಾ ಇದ್ದಳು. ಎಲ್ಲ ಗರ್ಭಿಣಿಯಾಗಿರುವಂತೆ ಅವಳಿಗೆ ಒಡವೆ, ವಸ್ತ್ರ, ಊಟ, ತಿಂಡಿಯ ಬಯಕೆ ಇರಲಿಲ್ಲ. ಇಡೀ ದಿನ ಬೇಕಾದರೆ ಅವಳು ಹೊರಗೆ ಕುಳಿತು ಪ್ರಕೃತಿಯ ಸೌಂದರ್ಯ ಸವಿಯಲು ಸಿದ್ಧಳಿದ್ದಳು. ರವೀಂದ್ರನ ಅನಿರೀಕ್ಷಿತ ಮೌನ ಮತ್ತು ಪ್ರಕೃತಿಯ ನಿಗೂಢ ಮೌನದಲ್ಲಿ ಏನೋ ಸಾಮ್ಯತೆ ಇದೆ ಎಂದು ಅವಳಿಗೆ ಒಮ್ಮೊಮ್ಮೆ ಅನಿಸ್ತಿತ್ತು. ಎರಡೂ ಅವಳ ಅರಿವಿನಿಂದ ಹೊರಗಿತ್ತು. ಪ್ರಕೃತಿ ವೀಕ್ಷಣೆಯ ಕ್ಷಣಗಳೇ ಅವಳ ನೊಂದ ಮನಕ್ಕೆ ಶಾಂತಿ ನೀಡುತ್ತಿದ್ದ ಕ್ಷಣಗಳು. ಪ್ರಕೃತಿಯೇ ಅವಳಿಗೆ ಶಾಂತಿ ಸಹನೆಯ ಶಿಕ್ಷಕಿ, ಆಶಾಕಿರಣ ಮೂಡಿಸುವ ಪ್ರೇರಕ ಶಕ್ತಿ. ಕರಾಳವಾದ ಭವಿಷ್ಯದಲ್ಲಿ ಚಿಗುರು ಮೂಡುವ ಆಸೆ ಮೊಳಕೆ ಹೊಡೆಯುತ್ತಿದ್ದದ್ದು ಈ ಕ್ಷಣಗಳಲ್ಲಿ. ಕರಾಳವಾದ ಭವಿಷ್ಯದಲ್ಲಿ ಕಣ್ಮರೆಯಾಗಿ ಹೋಗುವ ಭಯ ಹುಟ್ಟುತ್ತಾ ಇದ್ದದ್ದು ಈ ಕ್ಷಣಗಳಲ್ಲೇ. ವಸುಂಧರ ಭಾವಜೀವಿ ಏನಲ್ಲ, ಭಾವನೆಗಳನ್ನೇ ಜೀವನವನ್ನಾಗಿ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲೂ ಅವಳಿರಲಿಲ್ಲ. ಈಗಂತೂ ಯೋಚಿಸಿ ಯೋಚಿಸಿ ಸೊರಗುವಷ್ಟು ದೊಡ್ಡ ಸಮಸ್ಯೆ ಅವಳ ಎದುರಿನಲ್ಲಿತ್ತು. ಜೀವನದಲ್ಲಿ ಲಭಿಸಿದ ಗೆಲುವಿನ ಪ್ರಥಮ ತುತ್ತಿನಲ್ಲಿಯೇ ಕಹಿ ಕಾಣಿಸಿಕೊಂಡು, ಇಲ್ಲ, ನಿನ್ನ ಗೆಲುವು ಗೆಲುವಲ್ಲ, ಬರೀ ಭ್ರಮೆ, ನೀನು ಸೋಲಿನ ಹಾದಿಯಲ್ಲಿರುವೆ ಎಂದು ವಿಧಿ ಅವಳನ್ನ ನೋಡಿ ಅಣಕದ ನಗೆ ನಕ್ಕಿತು. ಇದರಿಂದ ಅವಳು ಧೃತಿಗೆಟ್ಟಿದ್ದಳು. ಯಾಕೆ ಹೀಗಾಯ್ತು ಎನ್ನುವ ಪ್ರಶ್ನೆಗೆ ಉತ್ತರ ಅವಳಿಗೆ ದೊರಕಲಿಲ್ಲ. ಯಾವುದೋ ಕರೆಯ ಬೇರುಗಳು ಅವಳ ಜೀವನದಲ್ಲಿ ಪಸರಿಸಿ ಜೀವನದ ತಳಹದಿಯನ್ನೇ ಅಲುಗಾಡಿಸುವ ಹೊಂಚು ಹಾಕುತ್ತಿದೆ ಎನ್ನುವ ಸಂಶಯ ಅವಳ ಮನದಲ್ಲೇ ಮೂಡಿದ್ದರೂ ಅವು ಯಾವ ಬೇರುಗಳು ಎಂದು ಅವಳಿಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಕಿತ್ತು ಹಾಕುವ ಪ್ರಯತ್ನವನ್ನಾದರೂ ಮಾಡ್ತಾ ಇದ್ದಳು. ಅವಳ ಮದುವೆ ಆದದ್ದು ಅನಿರೀಕ್ಷಿತವಾಗಿ. BA ಪರೀಕ್ಷೆ ಮುಗ್ದಿತ್ತಷ್ಟೇ. ಗಳಿಗೆ ಬಂದಾಗ ಕಂಕಣಬಲ್ಲ ಕೂಡಿ ಬರುವುದು ಎನ್ನುವುದು ಸುಳ್ಳಲ್ಲ. ಅವಳ ವಿಷಯದಲ್ಲೂ ಆದದ್ದು ಹಾಗೆ. ರವೀಂದ್ರ 4-5 ವರ್ಷಗಳಿಂದ ಅಮೆರಿಕದಲ್ಲೇ ಇದ್ದವನು. ದೇಶ ಬಿಟ್ಟು ಹೋದಂದಿನಿಂದ ತಾಯ್ನಾಡಿಗೆ ಬಂದಿರಲಿಲ್ಲ. ತಂದೆ ತಾಯಿಯ ಒತ್ತಾಯಕ್ಕೆ ಆ ವರ್ಷ ಊರಿಗೆ ಬಂದಿದ್ದ. ಬೆಳೆದ ಮಗ ಡಾಕ್ಟರ್, ಹೊರದೇಶದಲ್ಲಿ ಕೈ ತುಂಬಾ ಸಂಪಾದನೆ ಮಾಡ್ತಿದ್ದಾನೆ. ಈ ಸಲ ಮದುವೆ ಮಾಡಿಯೇ ಕಳಿಸುವುದೆಂದು ಅವನ ಎತ್ತವರು ನಿಶ್ಚಯಿಸಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ವಸುಂಧರಳ ಕಾಲೇಜಿನಲ್ಲೇ ಲೆಕ್ಚರರ್ ಆಗಿದ್ದ ಸಂತೋಷ್ ವಸುಂಧರಳ ನಯ, ವಿನಯ, ರೂಪ, ವಿದ್ಯೆಯ ಬಗ್ಗೆ ಹೇಳಿ ವಸುಂಧರ ಮತ್ತು ರವೀಂದ್ರನನ್ನ ಭೇಟಿ ಮಾಡಿಸಿದ್ದ. ರವೀಂದ್ರ ಮೊದಲ ಭೇಟಿಯಲ್ಲಿ ವಸುಂಧರಳನ್ನ ಮೆಚ್ಚಿದ್ದ. ಮತ್ತೆ ಅವಳ ತಂದೆ ತಾಯಿಯ ಹತ್ತಿರ ಮಾತಾಡಿ ಮದ್ವೆಯು ನಡೆದು ಹೋಗಿತ್ತು. ವಸುಂಧರ ಮದುವೆಯ ಬಗ್ಗೆ ಕನಸು ಕಾಣುವ ಮೊದಲೇ ಮದುವೆ ನಡೆದಾಗ ಅವಳಿಗೆ ಗಾಬರಿಯೇ ಆಗಿತ್ತು. ಆದರೆ ಮದುವೆಯ ನಂತರ ಅವಳ ಹೃದಯ ರವೀಂದ್ರನನ್ನ ಮೆಚ್ಚಿ ಪ್ರೀತಿಯ ಮಹಾಪೂರವನ್ನೇ ಹರಿಸಿತ್ತು. ರವಿಯೇ ಅವಳ ಸರ್ವಸ್ವವಾಗಿ ಬಿಟ್ಟಿದ್ದ. ಮದುವೆಯಾಗಿ 15 ದಿನ 15 ನಿಮಿಷಗಳಂತೆ ಕಳೆದು ಹೋಗಿತ್ತು. ಆ ಸಮಯದಲ್ಲಿ ಅವರು ತಿರುಗಿದ ಸ್ಥಳಗಳಿಗೆ, ಮಾತಾಡಿದ ಸಂಗತಿಗಳಿಗೆ ಲೆಕ್ಕವಿಲ್ಲ. 15 ದಿನಗಳ ನಂತರ ರವಿ ಅಮೆರಿಕಕ್ಕೆ ಹೊರಟು ಹೋದ ನಂತರ ವಸುಂಧರಳಿಗೆ ತಾನೇನು ಕನಸು ಕಂಡಿಲ್ಲವಷ್ಟೇ ಎಂದು ಕಣ್ಣು ಹೊಸೆದುಕೊಳ್ಳುವಂತಾಗಿತ್ತು. ರವಿ ಹೋಗುವಾಗ ಅಂದಿದ್ದ, ವಸು, ನನ್ನ ಜೀವನದಲ್ಲಿ ನೀನು ನನಗರಿಯದಂತೆ ಪ್ರವೇಶಿಸಿದೆ. ನನಗೆ ನೀನೊಂದು ಗಾಡ್ ಗಿಫ್ಟ್. ನಿನ್ನನ್ನು ನೋಡುವ ತನಕ ಮದುವೆಯಾಗುವ ಇಚ್ಛೆ ನನಗಿರಲಿಲ್ಲ. ಈಗ ನಿನ್ನನ್ನು ಬಿಟ್ಟು ಹೋಗೋದು ತುಂಬಾ ಕಷ್ಟವೆನಿಸ್ತಿದೆ ವಸು. ಇನ್ನು 4-5 ತಿಂಗಳಲ್ಲಿ ನಿನ್ನನ್ನು ಕರೆಸ್ಕೊಳ್ತೀನಿ. ಬೀಚ್ ಇಯರ್ ಫುಲ್ ಡಿಯರ್. ನಾನು ಎಲ್ಲಿದ್ದರೂ ಎಂತಿದ್ದರೂ ನಿನ್ನವನೇ. 6 ತಿಂಗಳು ಕಳೆಯೋದೇನು ಮಹಾ ಎಂದು ವಸು ಮುಖದಲ್ಲಿ ನಗು ತಂದುಕೊಂಡು ಗಂಡನನ್ನ ಕಳಿಸಿಕೊಟ್ಟಿದ್ದಳು. ಹೋದವನೇ ದೊಡ್ಡದಾದ ಕಾಗದ ಬರೆದು ತನ್ನ ಮನಸ್ಸನ್ನ ತೆರೆದಿಟ್ಟಿದ್ದ. ನೀನಿಲ್ಲದ ನನ್ನ ಬಾಳು ಸೂರ್ಯನಿಲ್ಲದ ಭೂಮಿಯಂತೆ. ನಮ್ಮ ಹೆಸರಿನಲ್ಲೂ ಎಂತಹ ಮೇಳ ನೋಡು. ನೀನೋ ಹೆಸರಿಗೆ ತಕ್ಕಂತೆ ಭೂಮಿ ತೂಕದವಳು. ನಿನ್ನಲ್ಲಿ ಅದು ಹೇಗೆ ಎಲ್ಲಾ ಉತ್ತಮ ಗುಣಗಳು ಮೆಳೆಸಿವೆ ಎಂದೇ ನನಗೆ ಆಶ್ಚರ್ಯ. ನೀನು ನನಗೆ ಹುಚ್ಚು ಹಿಡಿಸಿರುವೆ. ನಿಂತಲ್ಲಿ, ಕೂತಲ್ಲಿ, ಮಲಗಿದ್ದಲ್ಲಿ, ಕಣ್ಣು ಮುಚ್ಚಿದಾಗ, ಕಣ್ಣು ತೆರೆದಾಗ ನಿನ್ನದೇ ರೂಪ ಕಣ್ಣಿಗೆ ಕಾಣುತ್ತದೆ. ಕೆಲಸದಲ್ಲಿ ಶ್ರದ್ಧೆಯೇ ಬರಲಲ್ಲದು. ನಾನೀಗ ಎಲ್ಲರ ಗೇಲಿಯ ವಸ್ತುವಾಗಿದ್ದೇನೆ. ಅಷ್ಟು ಅನ್ಯ ಮನಸ್ಕತೆ ನನ್ನನ್ನು ಕಾಡುತ್ತಿದೆ. ವಸು, ನನ್ನ ವಸು, ಎಂದಿಗೆ ನಿನ್ನನ್ನು ಕರೆಸಿಕೊಳ್ಳುವೆನಂತಾಗಿದೆ. ಆದಷ್ಟು ಬೇಗ ಕರೆಸಿಕೊಳ್ಳುವೆ. ನೀನೇನು ಯೋಚಿಸಬೇಡ. ಬೀಚ್ ಇಯರ್ ಫುಲ್ ಡಿಯರ್. ನನ್ನ ಹೃದಯ ತುಂಬ ನೀನೇ ತುಂಬಿರುವೆ. ನಿನಗೂ ಹಾಗೆ ಆಗ್ತಾ ಇರಬೇಕಲ್ವಾ? ಪ್ರತಿಯೊಂದು ಕಾಗದದಲ್ಲೂ
ಹೀಗೆ ಬಿ ಚಿಯರ್ಫುಲ್ ಡಿಯರ್ ಎನ್ನದೆ ಕಾಗದ ಕೊನೆ ಆಗ್ತಾ ಇರಲಿಲ್ಲ. ಆ 3 ಶಬ್ದಗಳಲ್ಲಿ ಎಷ್ಟು ಪ್ರೀತಿ ತುಂಬಿತ್ತು ಎಂದು ವಸುಂಧರಾಳಿಗೆ ಮಾತ್ರ ಗೊತ್ತು. ರವೀಂದ್ರ ಹೋಗಿ ಈಗ 1 ತಿಂಗಳಾಗಿರ್ಬೇಕಾದ್ರೆ ವಸುಂಧರಾಳಿಗೆ ತನ್ನ ಉದರದಲ್ಲಿ ರವೀಂದ್ರ ಮತ್ತು ತನ್ನ ಪ್ರೀತಿಯ ಕುಡಿ ಬೆಳೆಯುತ್ತಾ ಇದೆಯೆಂದು ತಿಳಿದಾಗ ಅವಳಿಗಾದ ಆನಂದ ಹೇಳಲಾಗದಷ್ಟು. ಮದುವೆ, ಪ್ರೀತಿ, ಮಗು ಎಲ್ಲ ನಿರೀಕ್ಷಿಸುವ ಮೊದಲೇ ಅವಳದಾಗಿತ್ತು. ಈ ಆನಂದ ಹೆಚ್ಚು ಸಮಯ ಉಳಿಲಿಲ್ಲ. ಬಿ ಚಿಯರ್ಫುಲ್ ಡಿಯರ್ ಎನ್ನುವ ಸಂದೇಶ ಹೊತ್ತು ತರುತ್ತಿದ್ದ ರವಿಯ ಕಾಗದಗಳು ಬರುವುದು ಕ್ರಮೇಣ ನಿಂತು ಹೋಗಿದ್ದವು. ಸಮುದ್ರದ ಆ ಕಡೆಯಲ್ಲಿ ಹುಟ್ಟಿಕೊಂಡ ಮೌನ ಗಾಢವಾಗಿ ಸಮುದ್ರದ ಈ ಕಡೆಯಲ್ಲಿ ಪಸರಿಸಿದಾಗ ಎಲ್ಲರ ಸಂತಸಗಳು ತಲೆ ಮರೆಸಿಕೊಂಡವು. ವಸುಂಧರಾ ಬರೆದ ಕಾಗದಗಳಿಗೆ ಉತ್ತರವೇ ಬರೆದಿದ್ದಾಗ ಮನೆಯವರೆಲ್ಲರೂ ಕಂಗೆಟ್ಟಿದ್ದರು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ರವಿಯ ಮೌನ ಎಲ್ಲರೆದೆಯನ್ನ ತಿವಿಯುತ್ತಿತ್ತು. ಹೊರದೇಶದಲ್ಲಿರೋರು ಹಾಗೆ ಹೀಗೆ ಎಂದು ಯಾರ್ಯಾರೋ ಏನನ್ನು ಹೇಳುವುದು ಅವಳ ಕಿವಿಗೆ ಬಿದ್ದಾಗ ವಸುಂಧರಾ ಮೂಕಳಾಗ್ತಿದ್ದಳು. ಅವಳಿಗೆ ರವಿಯ ನಿಷ್ಠೆಯಲ್ಲಿ ಸಂಶಯವಿರಲಿಲ್ಲ. ಆದರೆ ಈ ಮೌನದ ಕಾರಣ ತಿಳಿಯದೆ ಅವಳು ದಿನದಿನಕ್ಕೂ ಸವೆಯುತ್ತಿದ್ದಳು. ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಪ್ರೀತಿಯ ಕುಡಿಗಾಗಿ ಅವಳು ತನ್ನ ಮನಸ್ಥೈರ್ಯವನ್ನ ಕಾದುಕೊಂಡಿರಬೇಕಾಗಿತ್ತು. ರವಿಯ ನೆನಪಾಗಿ ತನ್ನಲ್ಲಿರುವ ಈ ನಿಧಿಯನ್ನ ಕಳೆದುಕೊಳ್ಳಲು ಅವಳು ತಯಾರಾಗಿರಲಿಲ್ಲ. ಅದಕ್ಕಾಗಿ ಸಹನೆಯಿಂದ ಎಲ್ಲ ನೋವುಗಳನ್ನ ತಡೆದುಕೊಂಡಿದ್ದಳು. ವಸುಂಧರಾಳ ಎತ್ತವರ ಮುಖದ ಗೆಲುವೆ ಮಾಸಿ ಹೋಗಿತ್ತು. ಯಾರು ಯಾವುದೇ ವಿಷಯದಲ್ಲಿ ಬಾಯಿ ಬಿಡಲಾರರು. ವಸುಂಧರಾಳ ಅತ್ತೆಯಂತೂ ಸೊಸೆಯನ್ನ ಕಂಡಾಗಲೆಲ್ಲ ಕಣ್ಣಲ್ಲಿ ನೀರು ತೆಗೆದೇ ಇರ್ತಿರ್ಲಿಲ್ಲ. ಇಂತಹ ಒಳ್ಳೆ ಹುಡುಗಿಯನ್ನ ತನ್ನ ಮಗ ಈ ರೀತಿ ಮೌನದಿಂದ ಹಿರಿದು ಗೋಳಾಡಿಸುವುದನ್ನ ನೋಡುವಾಗ ಅವರಿಂದ ತಡೆದುಕೊಳ್ಳಲಾಗ್ತಿರ್ಲಿಲ್ಲ. ತಾಯಿಗೂ ಮಗನ ಪತ್ರ ನಿಂತು ಹೋಗಿತ್ತು. ಆಗಾಗ ಫೋನ್ ಮಾಡ್ತಾ ಇದ್ದವನು ತಾಯಿಯನ್ನು ಮರೆತೇ ಬಿಟ್ಟಂತೆ ಮೌನವಾಗಿದ್ದ. ಅವರೇ ಫೋನ್ ಮಾಡಿ ಮಾತಾಡಿಸಲು ಪ್ರಯತ್ನಿಸಿದಾಗ ಸರಿಯಾದ ಉತ್ತರ ಕೊಡದೆ ಒಂದೇ ಒಂದು ವಾಕ್ಯದ ಒಂದು ಕಾಗದ ಬರೆದು ಬಾಂಬೆಸ್ತಿದ್ದ. ನೀವು ಎಂಥ ಹುಡುಗಿಯನ್ನ ನನ್ನ ಕುತ್ತಿಗೆಗೆ ಕಟ್ಟಿ ನನ್ನ ಮನಸ್ಸಿನ ನೆಮ್ಮದಿಯನ್ನೇ ಕೆಡಿಸ್ಬಿಟ್ರಿ. ನನ್ನನ್ನ ನನ್ನಷ್ಟಕ್ಕೆ ಬಿಟ್ಬಿಡಿ. ಅಂತಹ ಹುಡುಗಿ ಅಂದ್ರೆ ಎಂಥ ಹುಡುಗಿ ಎಂದು ತಿಳಿಯದೆ ಅವರು ಮಾನಸಿಕವಾಗಿ ನೊಂದುಕೊಂಡು ಇದನ್ನ ಸೊಸೆಯಿಂದ ಮುಚ್ಚಿಟ್ಟಿದ್ರು. ವಸುಂಧರಾ ಎಂತಹ ಹುಡುಗಿ ಎಂದು ಅವರಿಗೆ ಗೊತ್ತು. ಅವಳು ಅವರಿಗೆ ಸಂಪೂರ್ಣ ಅಪರಿಚಿತಳು ಆಗಿರಲಿಲ್ಲ. ಮದುವೆಗೆ ಮೊದಲೇ ಸಂತೋಷದಿಂದ ಅವಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ರು. ಸಂತೋಷ ಅವರ ಅಕ್ಕನ ಮಗ. ಅವಳ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದ. ಎಲ್ಲ ಪ್ರಾಧ್ಯಾಪಕರ ಮೆಚ್ಚುಗೆಗೆ ಪಾತ್ರಳಾಗಿದ್ದ ವಸುಂಧರಾ ಅವನಿಗೂ ಇಷ್ಟವಾಗಿದ್ದಳು. ಅದರಿಂದಾಗಿ ಅವನು ರವೀಂದ್ರನಿಗಾಗಿ ವಸುಂಧರಾಳನ್ನ ಸೂಚಿಸಿದ್ದ. ಯಾವುದರಲ್ಲೂ ಕುಂದಿಲ್ಲದ ಹುಡುಗಿಯ ಬಗ್ಗೆ ಮಗ ಈಗ ಅನ್ನಲು ಕಾರಣವೇನು ಎನ್ನುವುದೇ ಅವರಿಗೆ ಒಗಟಾಗಿತ್ತು. ಹೂವಿನಂತೆ ನೋಡಿಕೊಳ್ಬೇಕಾಗಿದ್ದ ಕಾಲದಲ್ಲಿ ಅವಳು ನಲುಗಬೇಕಾಯ್ತಲ್ಲ ಎನ್ನುವುದು ಅವರ ಕೊರಗಾಗಿತ್ತು. ವಸುಂಧರಾ ಭೂಮಿಯಂತೆ ಎಲ್ಲ ನೋವುಗಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಮೈಗೂಡಿಸಿಕೊಂಡಿದ್ದಳು. ಅವಳು ತೋರಿಸ್ತಿದ್ದ ಸಂಯಮ, ಧೈರ್ಯ, ಗಟ್ಟಿ ಮನಸ್ಸು ಎಲ್ಲರಲ್ಲೂ ಒಂದು ರೀತಿಯ ಭಯ ಹುಟ್ಟಿಸ್ತಿತ್ತು. ಮೊನ್ನೆಯ ತನಕ ಏನು ಅರಿಯದ ಮುಗ್ಧ ಹುಡುಗಿಯಾಗಿದ್ದವಳು ಇಷ್ಟು ಗಟ್ಟಿಯಾದದ್ದು ಹೇಗೆ ಎನ್ನುವುದೇ ಅವರಿಗೆ ಆಶ್ಚರ್ಯವಾಗಿತ್ತು. ಒಮ್ಮೆ ಅವಳ ತಾಯಿ ತಂದೆಯೊಡನೆ ಬೇಸರದಿಂದ ನಾವು ಅವಸರದಿಂದ ಏನು ವಿಚಾರಿಸದೆ ಅವರು ಕೇಳಿದರೆಂದು ಕೊಟ್ಬಿಟ್ವು. ಅವಳನ್ನು ಮದುವೆ ಆಗಬೇಕೆಂದು ಗೋಪಿ ಎಷ್ಟು ಆಸೆ ಪಟ್ಟಿದ್ದ. ಅವನಿಗಾದ್ರೂ ಮದುವೆ ಮಾಡಿಕೊಟ್ಟಿದ್ರೆ ನಮ್ಮ ಕಣ್ಣೆದುರೇ ಸುಖವಾಗಿ ಇರ್ತಾ ಇದ್ದಳು ಅಂದಾಗ ಅದನ್ನ ಕೇಳಿಸಿಕೊಂಡ ವಸುಂಧರಾ, ಹಾಗೆಲ್ಲ ಹೇಳ್ಬಿಡಿ ಅಮ್ಮ, ಈ ಮಾತನ್ನ ನಾನು ಸಹಿಸುವುದೇ ಸಾಧ್ಯವಿಲ್ಲ. ಅವರಿಗಾಗಿ ನಾನು ಹುಟ್ಟಿದ್ದವಳು ಅಂದಿದ್ದಳು. ಅವಳ ಅಂತರಾಳದಲ್ಲಿ ಒದಗಿದ್ದ ನೋವು, ಅವಳಿಗೆ ಅವನ ಮೇಲಿದ್ದ ಪ್ರೀತಿ ಆ ಮಾತುಗಳಲ್ಲಿ ಹೊರ ಹರಿದಿತ್ತು. ಮದುವೆ ಸ್ವರ್ಗದಲ್ಲಿ ನಡೆದಿರುವುದಂತೆ. ಹಾಗಾದ್ರೆ ಸ್ವರ್ಗದಲ್ಲಿ ನಡೆದ ಮದುವೆಗಳಲ್ಲಿ ಇಷ್ಟೊಂದು ಕೊರತೆಗಳು ಯಾಕೆ? ಎಲ್ಲ ಸರಿಯಾಗಿದ್ದು ಇಷ್ಟು ಅನಿಶ್ಚಿತತೆ ಏಕೆ? ಒಬ್ಬರನ್ನೊಬ್ಬರು ಅರಿತು ನಡೆಯುವುದಿಲ್ಲ ಏಕೆ? ಪ್ರೀತಿ ಬೋರ್ಗರಿಯಬೇಕಾದಲ್ಲಿ ದುಃಖದ ಜಲಪಾತಗಳೇಕೆ? ಈ ಪ್ರಶ್ನೆಗಳಿಗೆ ಯಾವ ಕಾಲದಲ್ಲೂ ಉತ್ತರಗಳಿಲ್ಲ. 9 ತಿಂಗಳು ತುಂಬಿದಂತೆ ವಸುಂಧರಾ ಗಂಡು ಮಗುವಿನ ತಾಯಿಯಾಗಿದ್ದಳು. ಮಗು ರವೀಂದ್ರನ ಪ್ರತಿರೂಪವಾಗಿತ್ತು. ತನ್ನ ಹೃದಯದೊಳಗಿನ ಮೂರ್ತಿ ಜೀವಂತವಾಗಿ ತನ್ನ ಮಡಿಲಲ್ಲಿ ಮಲಗಿದ್ದಾಗ ತನ್ನ ತಪಸ್ಸು ಸಾರ್ಥಕವಾಯಿತೆಂದು ಅವಳಿಗೆ ಅನಿಸಿತ್ತು. ರವಿಯ ತಾಯಿ ಕೂಡಲೇ ಮಗನಿಗೆ ಫೋನ್ ಹಾಯಿಸಿದ್ದರು. ಅದಕ್ಕೆ ಅವನ ಪ್ರತಿಕ್ರಿಯೆ ಒಳ್ಳೆಯದಾಯಿತು ಎಂದು ಮಾತ್ರವಾಗಿತ್ತು. ವಸುಂಧರಳ ಬಗ್ಗೆ ಒಂದು ಮಾತು ಇಲ್ಲ. ತುಂಬಾ ನಿರಾಸೆಯಿಂದ ಅವರು ಫೋನ್ ಕೆಳಗಿಟ್ಟಿದ್ದರು. ಅವಳೇನು ತಪ್ಪು ಮಾಡಿದ್ದಕ್ಕೆ ಅವಳಿಗೆ ಶಿಕ್ಷೆ? ಮದುವೆ ಬೇಡವೆಂದಾದ್ರೂ ಹೇಳಿದ್ರೆ ಈ ಹುಡುಗಿಯ ಕೊರಗಿಗೆ ನಾನು ಸಾಕ್ಷಿ ಆಗ್ಬೇಕಿರ್ಲಿಲ್ಲ. ತಪ್ಪೆಲ್ಲ ನನ್ನದೇ. ಒತ್ತಾಯಿಸಿ ಮದುವೆ ಮಾಡಬಾರ್ದಾಗಿತ್ತು ಎಂದು ಕೊರಗ್ತಾ ಇದ್ರು. ಮಗುವನ್ನ ಇರುವ ತನಕ ವಸುಂಧರಾ ಬಳಿ ಇದ್ದ ಮನೋಸ್ವಾಸ್ಥ್ಯ ನಂತರ ಉಳಿದಿರಲಿಲ್ಲ. ಮಗುವಿನ ಮುಖ ನೋಡಿ ನೋಡಿ ಅಳುವುದೊಂದೇ ಅವಳ ದಿನಚರಿಯಾಗಿತ್ತು. ರವಿ ಮೌನ ತಾಳಿದನೆಂದು ಅವಳು ಕಾಗದ ಬರೆಯುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. 15 ದಿನಕ್ಕೊಂದು ಕಾಗದ ತಪ್ಪದೆ ಬರಿತಾ ಇದ್ದಳು. ಮಗು ಹುಟ್ಟಿದ ಮೇಲೆ ಬರೆದ ಒಂದು ಕಾಗದದಲ್ಲಿ, ರವಿ, ನನ್ನ ಜೀವನ ಒಂದು ತಪಸ್ಸಾಗಿ ಹೋಯಿತು. ನನ್ನ ತಪಸ್ಸಿಗೆ ನೀವು ಒಲಿಯಿರಿ ಎನ್ನುವ ನಂಬಿಕೆಯಿಂದ ನಾನು ಜೀವ ಹಿಡಿದುಕೊಂಡಿದ್ದೇನೆ. ನಿಮಗೆ ಯಾವ ರೀತಿಯಲ್ಲೂ ನಾನು ಅಡ್ಡ ಬರುವುದಿಲ್ಲ. ಆದರೆ ಒಂದೇ ಒಂದು ಸಲ ನನಗೆ ಈ ಮೌನಕ್ಕೆ ಕಾರಣ ತಿಳಿಸ್ಬಿಡಿ. ನೀವು ಇಲ್ಲಿಂದ ಹೋಗುವಾಗ ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ಇವತ್ತೂ ಇದೆ. ರವಿ, ನಿಮ್ಮ ಮನದಲ್ಲಿ ಏನಿದೆ ಎಂದು ನೀವು ಈ ರೀತಿಯ ಮೌನವನ್ನು ಯಾಕೆ ತಾಳಿರುವಿರಿ ಎಂದು ಒಮ್ಮೆ ನನಗೆ ತಿಳಿಸಿದ್ರೆ ನಾನು ನೆಮ್ಮದಿಯಿಂದ ನನ್ನ ತಪಸ್ಸನ್ನು ಮುಂದುವರಿಸ್ಬೋದು. ಈಗ ಈ ಪ್ರಶ್ನೆ ನನ್ನನ್ನು ಜೀವಂತ ಸುಡುತ್ತಿದೆ. ನೀವು ನನ್ನನ್ನು ಪ್ರೀತಿಸದೆ ಹೊರಟು ಹೋಗಿದ್ದಿದ್ರೆ ನಾನು ನನ್ನ ದಾರಿಯನ್ನು ಕಂಡುಕೊಳ್ತಿದ್ದೆ. ಹೋಗುವಾಗ ನನ್ನನ್ನು ಪ್ರೀತಿಯ ಸಂಕೋಲೆಯಲ್ಲಿ ಬಂಧಿಸಿ ನನ್ನ ಹೃದಯವನ್ನು ನಿಮ್ಮ ಜೊತೆಗೆ
ಒಯ್ದಿರಿ. ಈಗ ನನ್ನನ್ನ ಮರೆತಂತೆ ಮೌನವಾಗಿದ್ದೀರಿ. ಕಾರಣವನ್ನು ತಿಳಿಯದೆ ನಾನೀ ಸಂಕೋಲೆಯಿಂದ ಕಳಚಿಕೊಳ್ಳಲಾರೆ. ದಯವಿಟ್ಟು ಯಾಕೆ ಈ ಮೌನವೆಂದು ತಿಳಿಸಿ. ರವಿ, ನೀವು ಊರಿಗೆ ಬರುವ ಮುಂಚೆ ನನಗೇನಾದರೂ ಆದರೆ ನಿಮ್ಮ ಪ್ರತಿರೂಪದಂತಿರುವ ನಮ್ಮ ಮಗುವಿಗೆ ಯಾವ ತರಹದಲ್ಲೂ ಅಪಚಾರವಾಗದಂತೆ ರಕ್ಷಿಸೋದು ನಿಮ್ಮ ಕರ್ತವ್ಯ ಎಂದು ಬರೆದಿದ್ದಳು. ಈ ಕಾಗದಕ್ಕೂ ಉತ್ತರವಿಲ್ಲದಾಗ ವಸುಂಧರ ಸಂಪೂರ್ಣವಾಗಿ ಕುಸಿದೇ ಹೋದಳು. ತನಗೆ ಈ ಬದುಕಾದರೂ ಯಾಕೆ ಎನ್ನೋ ಯೋಚನೆ ಅವಳನ್ನು ಕಾಡಲು ಶುರುವಾಗಿತ್ತು. ಅವಳ ಆರೋಗ್ಯ ಕೆಟ್ಟಿತ್ತು. ಯಾವ ಡಾಕ್ಟರಿಂದಲೂ ಅವಳ ಆರೋಗ್ಯ ಸರಿಪಡಿಸಲಾಗ್ತಿರಲಿಲ್ಲ. ಅವಳ ಅವಸ್ಥೆ ನೋಡಿ ಎಲ್ಲರೂ ಕಂಗೆಟ್ಟಿದ್ದರು. ಎಲ್ಲರಿಗೂ ವಸುಂಧರ ಎದುರು ನಿಂತು ನನ್ನ ಜೀವನದಲ್ಲಿ ಈ ರೀತಿಯ ಸುಳಿಯನ್ನೇಕೆ ಎಬ್ಬಿಸಿದ್ರಿ ಎಂದು ಪ್ರಶ್ನಿಸಿದಂತಾಗ್ತಿತ್ತು. ಸಂತೋಷ ಅವಳ ಎದುರು ಬರಲೇ ಎದುರುತ್ತಿದ್ದ. ಅವನ ಹೆಂಡತಿಯಂತೂ ದಿನ ಅವನ ತಲೆ ತಿನ್ನುತ್ತಿದ್ದಳು. ನಿಮ್ಮಿಂದಾಗಿ ಅವಳ ಜೀವನವೇ ಹಾಳಾಯ್ತು ಎನ್ನುವಾಗ ಸಂತೋಷನಿಗೆ ರವಿಯನ್ನ ಹಿಡಿದು ಚಚ್ಚಿ ಬಿಡುವ ಎಂದೆನಿಸ್ತಿತ್ತು. ಅವನು ಒಳ್ಳೆಯವನೇ, ಇವಳು ಒಳ್ಳೆಯವಳೆ, ಜೋಡಿ ಚೆನ್ನಾಗಿರುವುದೆಂದು ಆಸೆಯಿಂದ ಮದುವೆ ಮಾಡಿಸಿದ್ದ. ಹೀಗಾಗುವುದೆಂದು ಅವನೆಂದು ಸಂಶಯಿಸಿರಲಿಲ್ಲ. ಕೊನೆಗೆ ವಸುಂಧರಳ ಆರೋಗ್ಯದ ಪರಿಸ್ಥಿತಿಯನ್ನ ಕಂಡು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ರು. ಸಂತೋಷ ಒಮ್ಮೆ ರವಿ ಇದ್ದಲ್ಲಿಗೆ ಹೋಗಿ ನಿಜ ಸಂಗತಿ ತಿಳಿದು ಹದಗೆಟ್ಟ ವಸುಂಧರಳ ಜೀವನವನ್ನ ಸರಿಪಡಿಸಲಾಗುವುದು ಎಂದು ಪ್ರಯತ್ನಿಸುವುದು. ಹೋಗುವ ತಯಾರಿ, ವೀಸಾ ಟಿಕೆಟ್, ಅದು ಇದೆಂದು ಆಗುವಾಗ ಮತ್ತೊಂದು ತಿಂಗಳು ಕಳೆದಿತ್ತು. 5 ತಿಂಗಳ ಮಗು ಮುದ್ದಾಗಿ ಬೆಳೆಯುತ್ತಿತ್ತು. ವಸುಂಧರ ಮಾತ್ರ ಎಲುಬಿನ ಗೂಡಾಗುತ್ತಾ ಸಾಗಿದ್ದಳು. ಮಗುವಿನ ಮೇಲೆ ಅವಳು ತೋರಿಸುತ್ತಿದ್ದ ಪ್ರೀತಿಯಿಂದಾಗಿ ಅವಳು ಜೀವಿಸ್ತಾ ಇದ್ದಾಳೆಂದು ತಿಳಿಯುತ್ತಿತ್ತಲ್ಲದೆ ಬೇರೆ ಜೀವಗಳೇ ಅವಳಲ್ಲಿ ಇರಲಿಲ್ಲ. ಸಂತೋಷ ಹೊರಡುವಾಗ ಅವಳು ಯಾವ ರೀತಿಯ ಉತ್ಸಾಹವನ್ನು ತೋರಿಸಲಿಲ್ಲ. ಮಗುವಿನ ಕೆಲವು ಫೋಟೋಗಳನ್ನು ಮಾತ್ರ ಕೊಟ್ಟಿದ್ದಳು. ಜೀವನದ ನಿರಾಕರಣೆ ಅವಳಲ್ಲಿ ಸ್ಪಷ್ಟವಾಗಿತ್ತು. ರವೀಂದ್ರನಿಗೆ ಸಂತೋಷ ಬರುವುದನ್ನು ತಿಳಿಸಿದ್ದರಿಂದ ಅವನು ವಿಮಾನ ನಿಲ್ದಾಣದಲ್ಲಿ ಕಾದಿದ್ದ. ರವೀಂದ್ರನು ಬಹಳ ಇಳಿದು ಹೋಗಿದ್ದಾನೆಂದು ಸಂತೋಷ ಮೊದಲ ನೋಟದಲ್ಲೇ ಗಮನಿಸಿದ್ದ. ಮನೆ ತಲುಪುವ ತನಕ ತಂದೆ ತಾಯಿಯ ಬಗ್ಗೆ ಮಾತಾಡಿದ್ದಲ್ಲದೆ ಅವನು ಹೆಂಡತಿಯ ಬಗ್ಗೆ ಆಗಲಿ ಮಗುವಿನ ಬಗ್ಗೆ ಆಗಲಿ ಏನೂ ವಿಚಾರಿಸಲಿಲ್ಲ. ಸಂತೋಷನು ಸುಮ್ಮನಿದ್ದ. ಅವನನ್ನು ಅವನ ಪ್ರತಿಕ್ರಿಯೆಗಳನ್ನಷ್ಟೇ ಗಮನಿಸಿದ್ದ. ಒಮ್ಮೆಲೆ ಅವನ ಮೇಲೆ ಅಪರಾಧಗಳ ಹೊರೆ ಹೊರಿಸುವ ಇಚ್ಛೆ ಸಂತೋಷನಿಗಿರಲಿಲ್ಲ. 2 ಕೋಣೆಯ ಸುಸಜ್ಜಿತ ಮನೆಯಲ್ಲಿ ಎಲ್ಲ ಅನುಕೂಲತೆಗಳಿದ್ರೂ ಹೆಂಗಸಿಲ್ಲದ ಕೊರತೆ ಎದ್ದು ಕಾಣುತ್ತಿತ್ತು. ಸಂತೋಷ ಬಂದಿರುವ ಕಾರಣ ರವೀಂದ್ರನಿಗೆ ಸ್ಪಷ್ಟವಾಗಿತ್ತಾದ್ದರಿಂದ ಮೊದಲಿನ ಸಲಿಗೆಯಲ್ಲಿ ಸಂತೋಷನೊಡನೆ ಮಾತಾಡಲು ಆಗ್ತಾ ಇರಲಿಲ್ಲ. ಸಂತೋಷ ಪ್ರಾಯದಲ್ಲಿ ಏರಿನಾದ್ರೂ ರವೀಂದ್ರನಿಗೆ ಗೆಳೆಯನಂತೆ ಆತ್ಮೀಯನಾಗಿದ್ದನು. ಸಂತೋಷನಿಗೆ ಅವನೊಡನೆ ಮನಬಿಚ್ಚಿ ಮಾತಾಡಬೇಕೆಂದು ಅನಿಸ್ತಾ ಇದ್ದರೂ ಅವನಾಗೆ ಪ್ರಾರಂಭಿಸಲಿ ಎನ್ನುವ ನಿರೀಕ್ಷೆಯೂ ಇತ್ತು. ಅಲ್ಲದೆ ಅವನೊಡನೆ ಇದ್ದದ್ದು ಸಂಶಯಗಳ ಪಟ್ಟಿ ಮಾತ್ರ. ಅದನ್ನೆಲ್ಲ ಪರೀಕ್ಷಿಸಬೇಕಿತ್ತು. 2-3 ದಿನ ಸಂತೋಷ ಏನು ಪ್ರಸ್ತಾಪಿಸಲಿಲ್ಲ. ಅವನ ಜೊತೆಗೆ ಎಲ್ಲಾ ಕಡೆ ಸುತ್ತಾಡುತ್ತಾ ಅವನ ಚಲನವಲನಗಳನ್ನ ಗಮನಿಸ್ತಾ ಇದ್ದದ್ದಷ್ಟೇ ಅವನ ಕೆಲಸವಾಗಿತ್ತು. ಅವನ ಗೆಳೆಯರಿಂದ, ಅವನು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯ ಸಹೋದ್ಯೋಗಿಗಳಿಂದ, ಹತ್ತಿರದ ಮನೆಯಲ್ಲಿ ವಾಸಿಸ್ತಾ ಇದ್ದ ಭಾರತೀಯ ನೆರೆಹೊರೆಯಿಂದ ಪರೋಕ್ಷವಾಗಿ ಪಡೆದ ಮಾಹಿತಿಯ ಪ್ರಕಾರ ರವೀಂದ್ರ ಯಾರ ಸುದ್ದಿಗೂ ಹೋಗದ ಅವನಾಯ್ತು ಅವನ ಕೆಲಸವಾಯಿತು ಎನ್ನುವ ಜಾತಿಗೆ ಸೇರಿದವನು. ಅವನು ಮನೆಯಲ್ಲಿದ್ದಷ್ಟು ಹೊತ್ತು ಅವನ ಕೆಲಸ ಮಾಡಿಕೊಳ್ತಾ ಇದ್ದಾನೆ ಹೊರತು ಹೊರಗಿನವರೊಡನೆ ಹೆಚ್ಚು ಬರಿತಾ ಇರಲಿಲ್ಲ. ಬೇರೆ ಹೆಂಗಸರು ಅವನ ಮನೆಗೆ ಬಂದದ್ದು ತಾವು ಕಂಡಿಲ್ಲವೆಂದು ಹೇಳಿದ್ರು. ಇದನ್ನೆಲ್ಲ ಕೇಳಿ ಸಂತೋಷನ್ಗೆ ತಾನು ಕಲ್ಪಿಸಿಕೊಂಡು ಬಂದ ಸಂಶಯಗಳು ಉರುಳಿಲ್ಲದು ಎಂದು ಮನದಟ್ಟಾಗಿತ್ತು. ಹಾಗಾದರೆ ಏನಿರ್ಬೋದು? ಮತ್ತೊಂದು ವಾರದ ಕೊನೆಯಲ್ಲಿ ರವೀಂದ್ರ ಮನೆಯಲ್ಲಿದ್ದಾಗ ಸಂತೋಷನೇ ಮಾತು ತೆಗೆದಿದ್ದ. 1 ವಾರದಲ್ಲಿ ರವೀಂದ್ರ ಸ್ವಲ್ಪ ಮನಬಿಚ್ಚಿ ಮಾತಾಡಲು ಶುರು ಮಾಡಿದ್ದನಾದ್ದರಿಂದ ಇಂದಿನ ಸಲುಗೆ ಸ್ವಲ್ಪ ಕಾಣಿಸಿಕೊಂಡಿತ್ತು. ರವಿ, ನಾನು ಇಲ್ಲಿಗೆ ಯಾಕೆ ಬಂದದ್ದೆಂದು ನಿನಗೆ ಗೊತ್ತು. ನಿನ್ನ ಬಾಯಿಂದ ಏನಾದರೂ ಬರುವುದೋ ಎಂದು ನಾನು ಇಷ್ಟು ದಿನ ಕಾದೆ. ನೀನು ಮದುವೆ ಆಗಿರುವುದನ್ನೇ ಮರೆತು ಬಿಟ್ಟಂತಿದೆ. ನೀನೊಂದು ಮಗುವಿಗೆ ತಂದೆಯಾಗಿರುವುದು ನಿನಗೆ ಗೊತ್ತಿಲ್ಲದೆ ನಿರ್ಲಿಪ್ತನಾಗಿರುವೆ. ಯಾಕೆ ವಸುಂಧರಳಿಗೆ ಈ ಶಿಕ್ಷೆ? ಅವಳನ್ನ ನೀನು ಯಾವಾಗಲೂ ಕರೆಸಿಕೊಳ್ಬೇಕಿತ್ತು, ಕರೆಸಿಕೊಳ್ಳಿಲ್ಲ. ಅವಳ ಪತ್ರಗಳಿಗೆ ಉತ್ತರವೂ ಹಾಕದಷ್ಟು ದೊಡ್ಡ ತಪ್ಪು ಅವಳೇನ್ ಮಾಡಿದ್ದಾಳೆ? ಅವಳನ್ನ ಕರೆಸಿಕೊಳ್ಬೇಕೆಂದು ನನಗೆ ಗೊತ್ತು. ಆದರೆ ಸದ್ಯಕ್ಕೆ ನನ್ನ ಮನಸ್ಸು ಸರಿಯಿಲ್ಲ. ಇದನ್ನು ಕೇಳಲು ನೀನಾರು ಎನ್ನುವ ಉಪೇಕ್ಷೆಯ ಧ್ವನಿಯನ್ನ ಸಂತೋಷ ಗುರುತಿಸಿನಾದ್ರೂ ಅವನು ಬಂದ ಕೆಲಸವಾಗಬೇಕಿತ್ತು. ಸಹನೆ ಕಳೆದುಕೊಳ್ಳುವುದು ಸಾಧ್ಯವಿರಲಿಲ್ಲ. ಈ ರೀತಿಯ ಆರಿಕೆಯ ಉತ್ತರದಿಂದ ಯಾವ ಪ್ರಯೋಜನವೂ ಇಲ್ಲ. ನನಗೆ ನಿನ್ನ ಸ್ಪಷ್ಟವಾದ ಉತ್ತರ ಬೇಕು. ನೀನು ಯಾಕೆ ಹೀಗೆ ಮಾಡ್ತಾ ಇರುವೆ? ಅವಳನ್ನ ಕೂಡಲೇ ಕರೆಸಿಕೊಳ್ತೀಯಾ ಇಲ್ವೋ ಎಂದಾದ್ರೂ ಹೇಳು. ಅದು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನೀನು ನನಗೆ ಕಾರಣ ಕೊಡಲೇಬೇಕು. ನಿನ್ನ ಉತ್ತರ ಪಡೆಯದೆ ನಾನಂತೂ ಹಿಂದೆ ಹೋಗುವ ಹಾಗಿಲ್ಲ. ವಸುಂಧರಳ ಜೀವನ ಹೀಗಾಗಲು ನಾನು ಕಾರಣವಾಗಿದ್ದೇನೆ. ನಿನಗೆ ಅವಳನ್ನ ಮದುವೆ ಮಾಡಿಸುವುದರಲ್ಲಿ ನನ್ನ ಪಾಲಿದೆ ಎಂದು ನಿನಗೆ ಗೊತ್ತು. ಈಗ ಅವರ ಮುಂದೆ ನಾನು ತಪ್ಪಿತಸ್ಥನಾಗಿ ನಿಂತಿದ್ದೇನೆ. ಸುಮಾರು ಹೊತ್ತು ರವಿ ಮೌನವಾಗಿದ್ದ. ಅವನ ಮನಸ್ಸಿನಲ್ಲಿ ತುಂಬಾ ಒದ್ದಾಡ್ತಾ ಇದ್ದಾನೆಂದು ಸಂತೋಷನ್ಗೆ ಅರ್ಥವಾಗಿತ್ತು. ರವಿ, ನಾನು ನಿನ್ನ ಅಣ್ಣ ಮಾತ್ರವಲ್ಲ, ಆತ್ಮೀಯ ಗೆಳೆಯನೂ ಹೌದು. ನನ್ನ ಹತ್ತಿರ ಏನನ್ನಾದರೂ ಹೇಳುವ ಸ್ವಾತಂತ್ರ್ಯ ನಿನಗಿದೆ. ನಮ್ಮ ಹೃದಯದ ಭಾವನೆಗಳನ್ನು ಹಂಚಿಕೊಂಡದ್ದು ಇದೇ ಮೊದಲಲ್ಲ. ಏನಿದ್ರು ಹೇಳಿ ನಿನ್ನ ಹೃದಯ ಹಗುರ ಮಾಡ್ಕೋ. ನಾನು ಅಷ್ಟು ದೂರದಿಂದ ಬಂದದ್ದು ಇದಕ್ಕೆ ಅಲ್ವೇ? ರವಿ ಒಮ್ಮೆಲೆ, ಅಣ್ಣ, ನಿನ್ನ ಮದುವೆಗೆ ಮುಂಚೆ ಅದಕ್ಕೆ ಯಾರ್ಯಾರೊಡನೆಯೋ ಚೆಲ್ಲಾಡ್ತಿದ್ದಾರೆಂದು ತಿಳಿದ್ರೆ ನೀನು ಅವರೊಡನೆ ಸಂಸಾರ ಮಾಡ್ತೀಯಾ?
ಅಂದರೆ ನಿನ್ನ ಮಾತಿನ ಅರ್ಥವೇನು? ವಸುಂಧರಳ ನಡತೆ ಸರಿಯಿಲ್ಲವೆಂದೇ? ಹೌದು. ಇದನ್ನು ನಿನ್ನ ತಲೆಯಲ್ಲಿ ತುಂಬಿಸಿದವರು ಯಾರು? ಸಂತೋಷನ ಸಿಟ್ಟು ನೆತ್ತಿಗೆ ಏರ್ತಿತ್ತು. ಹಿತ ಚಿಂತಕರು. ರವಿಯ ಮಾತು ಕೇಳಿ ಕೆನ್ನೆಗೆಂದು ಬಿಗಿಯಬೇಕೆಂದು ತೋರಿದ್ರು ಸಂತೋಷ ಸಹನೆ ಮಾತ್ರ ಕಳೆದುಕೊಳ್ಳಿಲ್ಲ. ರವಿ, ನೀನು ಇಷ್ಟು ಕಲಿತದ್ದು ಏನು ಪ್ರಯೋಜನವಿಲ್ಲ. ಮನುಷ್ಯರನ್ನ ಕಾಡುವ ರೋಗಗಳನ್ನ ಅರ್ಥ ಮಾಡಿಕೊಳ್ಳುವ ನಿನಗೆ ಜೀವನವನ್ನ ಅರ್ಥ ಮಾಡಿಕೊಳ್ಳುವ ವಿವೇಕವಿಲ್ಲ ಎನ್ನಲು ನನಗೆ ನಾಚಿಕೆ ಆಗ್ತಿದೆ. ವಿವೇಕ ಕೊಡದ ವಿದ್ಯೆ ಯಾಕೆ? ದೂರದಲ್ಲಿರೋ ನಿನ್ನ ಕಿವಿಗೆ ಯಾರ್ಯಾರೋ ಹಾಕಿದ ಅರ್ಥವಿಲ್ಲದ ಮಾತುಗಳು ಬಿದ್ದಾಗ ಅದರ ಸತ್ಯಾಸತ್ಯತೆಯನ್ನ ವಿವೇಚಿಸುವಷ್ಟು ವಿವೇಕವೇಕೆ ನಿನ್ನಲ್ಲಿ ಇಲ್ಲ? ನನ್ನಡನಾದ್ರೂ ಕೇಳುವುದಿತ್ತಲ್ಲ. ಹೇಳುವವರು ಸುಮ್ನೆ ಹೇಳುವರೆ. ಏನಾದ್ರೂ ಇಲ್ಲದಿದ್ರೆ ಸುದ್ದಿ ಹೇಗೆ ಹುಟ್ಟುತ್ತದೆ? ನಿನ್ನ ಬುದ್ಧಿಗೆ ಏನ್ ಹೇಳ್ಬೇಕೆಂದೇ ತಿಳಿತಿಲ್ಲ. ಕೆಲವರಿಗೆ ಸುದ್ದಿ ಹುಟ್ಟಿಸುವುದೇ ಒಂದು ರೋಗ. ಬೇರೆಯವರ ಸುಖ ಸಂತೋಷ ನೋಡಲಾರರು ಅವರು. ಸುಮ್ಮನೆ ಏನಾದ್ರೂ ಕೆದಕುತ್ತಲೇ ಇರುತ್ತಾರೆ. ನಿನ್ನಂತ ಅವಿವೇಕಿ ಸಿಕ್ಕಿದ್ರೆ ಅವರ ರೋಗ ಉಲ್ಬಣಿಸುತ್ತದೆ. ಕೆಲವೊಮ್ಮೆ ಇಲಿ ಓಡಿದ್ರೆ ಹುಲಿ ಓಡಿತು ಎನ್ನುತ್ತಾರೆ. ಕೆಲವೊಮ್ಮೆ ವಸುಂಧರಳಂತಹ ಮುಗ್ಧರು ಇವರ ರೋಗಕ್ಕೆ ಆಹುತಿಯಾಗುತ್ತಾರೆ. ಹೌದೋ ಅಲ್ಲವೋ, ಸರಿಯೋ ತಪ್ಪೋ ಎಂದು ವಿಚಾರಿಸದೆ ಅದನ್ನು ನಂಬಿ ವಸುಂಧರಳಂತಹ ನಿರಪರಾಧಿಗೆ ಎಷ್ಟು ಕಷ್ಟ ಕೊಟ್ಟೆ. ರವಿ, ನೀನು ಬಹಳ ದೊಡ್ಡ ತಪ್ಪು ಮಾಡಿದ್ದೀಯ. ವಸುಂಧರ ನಿನಗೆ ಹೊಸಬಳಾದರೂ ನನಗೆ ಅಳಬಳು. ಅವಳು ನನ್ನ ಶಿಷ್ಯೆ. ಅವಳ ಬಗ್ಗೆ ನನಗೆ ತಿಳಿದಷ್ಟು ನಿನಗೆ ತಿಳಿದಿಲ್ಲ. ಅವಳ ಗುಣ ನಡತೆ ನಮ್ಮ ಕಾಲೇಜಿನಲ್ಲಿ ಎಷ್ಟು ಮನ್ನಣೆ ಪಡೆದಿದೆ ಅಂದರೆ ಇಂದಿಗೂ ನಾವೆಲ್ಲ ಅವಳನ್ನು ನೆನಪಿಸ್ಕೊಳ್ತೀವಿ. ಈಗಿನ ಕೆಲವು ಹುಡುಗಿಯರ ನಡತೆ ನೋಡುವಾಗ ವಸುಂಧರಳ ನೆನಪು ನಮಗೆ ಬರುತ್ತದೆ. ಅವಳಲ್ಲಿ ಯಾವ ತಪ್ಪು ಹುಡುಕುವುದು ಸಾಧ್ಯವಿಲ್ಲವೆಂದು ನಾನು ಗ್ಯಾರಂಟಿ ಕೊಡುತ್ತೇನೆ. ನನ್ನ ಮಗಳಲ್ಲಿ ಇರುವ ನಂಬಿಕೆಗಿಂತ ಹೆಚ್ಚಿನ ನಂಬಿಕೆ ನನಗೆ ಅವಳಲ್ಲಿದೆ. ರವಿ, ಇಲ್ಲಿಯ ಹುಡುಗಿಯರ ಚೆಲ್ಲಾಟ ನೋಡಿ ನಿನಗೆ ನಿನ್ನ ಹಿತ ಚಿಂತಕರೆನ್ನುವ ಹುಚ್ಚರ ಮಾತಿನಲ್ಲಿ ನಂಬಿಕೆ ಹುಟ್ಟಿರಬೇಕು. ನೀನು ಆ ಹುಚ್ಚರಿಗಿಂತ ಕಡೆ. ಮದುವೆಗೆ ಮುಂಚೆ ಹುಡುಗರೊಡನೆ ಚೆಲ್ಲಾಟವಾಡುವ ಹುಡುಗಿಯರ ಗುಂಪಿಗೆ ವಸುಂಧರ ಸೇರಿಲ್ಲ. ದುಡುಕಿ ನಿನ್ನ ಜೀವನವನ್ನ ನೀನೇ ಹಾಳು ಮಾಡಿಕೊಂಡೆ. ಜೊತೆಗೆ ಅವಳ ಜೀವನಕ್ಕೂ ಕೊಳ್ಳಿ ಇಟ್ಟೆ. ನಿನ್ನನ್ನು ಯಾರು ಕ್ಷಮಿಸಲಾರರು, ನಿನ್ನ ಹೆತ್ತವರು ಕ್ಷಮಿಸಲಾರರು. ಆದರೆ ವಸುಂಧರ ಕ್ಷಮಿಸುತ್ತಾಳೆ. ಯಾಕೆಂದ್ರೆ ಹೆಸರಿಗೆ ತಕ್ಕಂತೆ ಅವಳು ಕ್ಷಮೆಯಾದರಿತ್ರಿ. ಆದರೆ ಅವಳು ಇನ್ನೂ ಹೆಚ್ಚು ದಿನ ಬದುಕುವುದಿಲ್ಲ. ಅವಳಿಗೆ ಬದುಕುವ ಇಚ್ಛೆ ಇಲ್ಲ. ನೀನು ಅದನ್ನು ಅಳಿಸಿ ಹಾಕಿರುವೆ. ನೀನು ಅವಳನ್ನ ಕಳೆದುಕೊಳ್ಳುವ ಮೊದಲು ಹೋಗು, ಅವಳನ್ನ ಉಳಿಸ್ಕೋ. ಹೀಗೋ ನಿನ್ನ ಮಗುವಿನ ಭಾವ ಚಿತ್ರವನ್ನಾದ್ರೂ ನೋಡು. ನಿನ್ನ ಮಗುವಿನ ಮೇಲಾದ್ರೂ ನಿನಗೆ ಪ್ರೀತಿ ಇರಬೇಕಿತ್ತು. ಅದು ಇಲ್ಲದೆ ಹೋಯ್ತು. ಇನ್ನು ನಿನಗೆ ಬೇಕಾದಂತೆ ಮಾಡು. ವಸುಂಧರಳಂತಹ ಹೆಣ್ಣಿನೊಡನೆ ಬಾಳುವ ಯೋಗ್ಯತೆ ಅಂತೂ ನಿನಗಿಲ್ಲ. ಅವಳ ಸಮಕ್ಕೆ ನೀನೆಂದು ನಿಲ್ಲಲಾರೆ. ಸಂತೋಷನ ಧ್ವನಿ ಗದ್ಗದಿತವಾಗಿತ್ತು. ರವಿ ಅನಾವಶ್ಯಕವಾಗಿ ತನ್ನ ಜೀವನವನ್ನ ಹಾಳು ಮಾಡಿಕೊಂಡದ್ದಲ್ಲದೆ ವಸುಂಧರಳ ಜೀವನವನ್ನು ಹಾಳು ಮಾಡಿದ್ದ. ವಸುಂಧರಳನ್ನ ಈ ಬೆಂಕಿಗೆ ಆಹುತಿಯಾಗಿಸುವ ದೊಡ್ಡ ತಪ್ಪು ತನ್ನಿಂದಾಗಿದೆ ಎಂದು ಸಂತೋಷನ್ಗೆ ನೋವಾಗಿತ್ತು. ರವಿ ನಿದ್ದೆಯಿಂದ ಎಚ್ಚೆತ್ತವನಂತೆ ತನ್ನ ಕುರ್ಚಿಯಿಂದ ಮೇಲೆದ್ದು ಆಚೆ ಈಚೆ ಶತಪಥ ತಿರುಗಾಡಲು ಶುರು ಮಾಡಿದಾಗ ಸಂತೋಷನಿಗೆ ಅವನ ಮನದಲ್ಲಿ ಹೇಳುತ್ತಿದ್ದ ಸಂಘರ್ಷದ ಅರಿವಾಗಿತ್ತು. ರವಿ ಯೋಚಿಸುತ್ತಿದ್ದ, ಏನಾಗಿತ್ತು ನನಗೆ? ಯಾರೋ ಹೆಸರಿಲ್ಲದವರು ಬರೆದ ಪತ್ರಗಳನ್ನು ಓದಿ ನನ್ನ ವಸುಂಧರಳನ್ನ ಸಂಶಯಿಸಿದೆ. ನನ್ನ ವಿವೇಕವೆಲ್ಲಿ ಸತ್ತು ಹೋಗಿತ್ತು? ನಾನು ಇಲ್ಲಿದ್ದರೂ ಭಾರತೀಯತೆಯನ್ನ ಗೌರವಿಸ್ತಾ ಇದ್ದವನು ಈಗ ಮದುವೆ ಎನ್ನುವ ಒಂದು ಪವಿತ್ರ ಬಂಧನಕ್ಕೆ ಅವಮಾನ ಮಾಡಿದೆ. ಸಂತೋಷ ಅಣ್ಣನಾದ್ರೂ ಕೇಳಿ ತಿಳಿದುಕೊಳ್ಳುವ ವಿವೇಚನೆಯು ನನ್ನಲ್ಲಿ ಹುಟ್ಟಲಿಲ್ಲ. ಛೇ, ಏನ್ ಮಾಡಿಬಿಟ್ಟೆ ನಾನು? ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ರವಿ ಸೀದಾ ತನ್ನ ಕೋಣೆಗೆ ಹೋದವನೇ ಅಲ್ಲಿ ಅಡಗಿಸಿಟ್ಟಿದ್ದ ಕಾಗದಗಳ ಒಂದು ಕಟ್ಟನ್ನ ತಂದು ಸಂತೋಷನ ಮುಂದೆ ಹಿಡಿದು, ನೋಡೋಣ, ಇವೇ ನನ್ನ ಮನದಲ್ಲಿ ಸಂಶಯದ ಬೇರುಗಳನ್ನ ಇಳಿಸಿದ ಪತ್ರಗಳು. ಈ ಬೇರುಗಳೇ ನಮ್ಮ ಪ್ರೀತಿಯ ಅಡಿಪಾಯದಲ್ಲಿ ಬಿರುಕು ಮೂಡಿಸಿದ್ದು. ನೀನೇ ಓದ್ ನೋಡು. ಅದನ್ನ ಓದಿದ್ರೆ ಯಾರಾದರೂ ನಂಬುವಂತಿದೆ. ನಾನೇನ್ ಮಾಡಿ? ವಸು ನನ್ನ ಕ್ಷಮಿಸುವಳೆ. ಅವಳ ಮುಖ ನೋಡುವ ಯೋಗ್ಯತೆ ನನಗಿದೆಯೇ? ರವಿ ಮಗುವಿನಂತೆ ಅಳಲಿಕ್ಕೆ ಶುರು ಮಾಡಿದ್ದ. ಈಗ ಹತ್ತು ಏನೂ ಪ್ರಯೋಜನವಿಲ್ಲ. ಮುಂದೇನ್ ಮಾಡ್ಬೇಕೆಂದು ನೀನೇ ಯೋಚಿಸು. ನಿನ್ನಂತವರ ಕೈ ಹಿಡಿದ ಹುಡುಗಿಯರು ಹೇಗೆ ತಾನೇ ಸುಖವಾಗಿರ್ತಾರೆ? ನಂಬಿಕೆ ಮದುವೆಯ ಅಡಿಪಾಯವಾಗಿರ್ಬೇಕು. ಅಲ್ಲಿ ಪ್ರೀತಿಯ ಗಿಡಗಳನ್ನ ಬೆಳೆಸದೆ ಕಳೆ ಗಿಡಗಳ ಬೇರುಗಳನ್ನೇಕೆ ಇಳಿಯ ಬಿಟ್ಟದ್ದು? ನಿನ್ನ ವಿವೇಕದಿಂದ ಅಲ್ಲಿ ಸೊರಗಿ ಹೋದದ್ದು. ಏನು ತಪ್ಪು ಮಾಡದ ವಸುಂಧರ. ಅವಳಿಗೆ ಈ ಕಾರಣ ತಿಳಿದ್ರೆ ಅವಳು ಸತ್ಯ ಹೋಗುತ್ತಾಳೆ. ಅವಳಿಂದ ಏನನ್ನೂ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಅಷ್ಟು ವೀಕ್ ಆಗಿದ್ದಾಳೆ. ಸಂತೋಷ ಆ ಕಾಗದಗಳನ್ನ ಕೈಯಲ್ಲಿ ಮುಟ್ಟಲು ಅಸಹ್ಯಪಟ್ಟಿದ್ದ. ರವಿ ಆ ಕಾಗದಗಳನ್ನ ಹರಿದು ಚೂರ್ ಚೂರ್ ಮಾಡಿ ಬಿಸಾಡಿದ್ದ. ಅವನು ಸೋತು ಹೋಗಿದ್ದ. ವಸುಂಧರಳನ್ನ ಸಂಶಯಿಸಿದ ಅವನ ಮುಖವನ್ನ ತನ್ನ ಹೆತ್ತವರಿಗೂ ತೋರಿಸುವ ಧೈರ್ಯ ಕಳೆದುಕೊಂಡಿದ್ದ. ಇದನ್ನ ಸರಿಪಡಿಸುವುದು ಹೇಗೆಂದು ಅವನು ಚಡಪಡಿಸುತ್ತಿದ್ದ. ಸಂತೋಷ್ ಮೌನವಾಗಿದ್ದ. ನಿರ್ಧಾರವೆಲ್ಲ ರವೀಂದ್ರನದ್ದೇ ಆಗ್ಬೇಕಿತ್ತು. 10 ನಿಮಿಷ ಗೊಂಬೆಯಂತೆ ಕುಳಿತಿದ್ದವನು ಒಮ್ಮೆಲೆ, ಅಣ್ಣ, ಆದಷ್ಟು ಬೇಗ ಊರಿಗೆ ಹೋಗೋಣ. ಇಷ್ಟು ಹೇಳುವಾಗ ಅವನ ಸ್ವರದಲ್ಲಿ ಜೀವವೇ ಇರಲಿಲ್ಲ. ಬಿ ಚಿಯರ್ಫುಲ್ ಡಿಯರ್, ಕಮ್ಮಿಂಗ್ ಸೂನ್ ಎಂದು ಪ್ರತ್ಯೇಕವಾಗಿ ವಸುಂಧರೆಗೆ ಸುದ್ದಿ ಬಂದಾಗ ಸಂತೋಷ ಪಡುವ ಸ್ಥಿತಿಯಲ್ಲಂತೂ ಅವಳು ಇರಲಿಲ್ಲ. ಈ ಶಬ್ದಗಳಿಗಾಗಿ ಚಾತಕ ಪಕ್ಷಿಯಂತೆ ಕಾದು ಕಾದು ಅವಳು ಸೋತು ಹೋಗಿದ್ದಳು. ಫೋನ್ನಲ್ಲಿ ರವಿಯ ಸ್ವರ ಕೇಳಿಸಿದಾಗ ಅವಳಿಗೆ ತಲೆ ತಿರುಗಿದಂತಾಗಿ ಕಣ್ಣಿಗೆ ಕತ್ತಲೆ ಬಂದು ಬೀಳುವಂತಾಗಿತ್ತು. ಒಂದು ಶಬ್ದವು ಅವಳ ಬಾಯಿಂದ ಹೊರಬಿದ್ದಿರಲಿಲ್ಲ. ಹೆಚ್ಚು ಮಾತಾಡುವ ಪರಿಸ್ಥಿತಿಯಲ್ಲಿ ರವಿಯೂ ಇರಲಿಲ್ಲ. ವಸುಂಧರಳಿಗೆ ಒಮ್ಮೆಲೆ ನೋವುಗಳೆಲ್ಲ ಮಾಯವಾಗಿ ಶಾಂತಿ ದೊರಕಿದಂತಾಗಿತ್ತು. ಎಲ್ಲ ಕಡೆಯಿಂದಲೂ ಆ 5 ಅಕ್ಷರಗಳೇ ಅವಳ ಕಿವಿಯಲ್ಲಿ ಮೊರೆ
ದೊರೆಯುತ್ತಿರುವಂತೆ ಭಾಸವಾಗಿತ್ತು. ಅವಳ ಮನದಲ್ಲಿ ಮೂಡುತ್ತಿದ್ದ ಭಾವಗಳನ್ನ ತಡೆಯಲಾಗದೆ ವಿಲಿ ವಿಲಿ ಒದ್ದಾಡುತ್ತಿದ್ದಳು. ಏನೂ ಅರಿಯದ ಭಾವನೆಗಳು ಮೂಡಿ ಒಂದು ರೀತಿಯ ಶೂನ್ಯತೆ ಮನವನ್ನ ತುಂಬಿದಂತಾಗಿತ್ತು. ಸಂತೋಷ್ ರವಿ ಮನೆಯವರೆಗೂ ವಸುಂಧರಳ ಮನೆಯವರೆಗೂ ಬರುವ ದಿನ ತಿಳಿಸಿದ್ದ. ಎಲ್ಲರೂ ರವೀಂದ್ರನ ಹೆತ್ತವರಲ್ಲಿಗೆ ಬಂದು ಅವನ ಆಗಮನವನ್ನ ಕಾದು ಕುಳಿತಿದ್ರು. ರವೀಂದ್ರ ಮತ್ತು ಸಂತೋಷ್ ಮನೆಗೆ ಬಂದಾಗ ವಸುಂಧರ ಮಗುವಿನ ಜೊತೆಗೆ ಕೋಣೆಯಲ್ಲಿದ್ದಳು. ರವಿ ಯಾರನ್ನೂ ಲೆಕ್ಕಿಸದೆ ಸೀದಾ ಕೋಣೆಗೂಡಿದ್ದ. ವಸುಂಧರ ಅವನನ್ನ ನೋಡಿದವಳೆ, ರವಿ ಕೊನೆಗೂ ಬಂದ್ರಾ? ರವಿ ರವಿ ತಗೊಳ್ಳಿ ನಿಮ್ಮ ಮಗು ಎಂದವಳೆ ಅವನ ಎದೆಗೊರಗಿದ್ದಳು. ಅವಳ ಸ್ವರದಲ್ಲಿ ಒಲವಿನ ಮಹಾಪೂರವಿತ್ತು. ಮುಖದಲ್ಲಿ ಇಷ್ಟು ದಿನದ ತಪಸ್ಸಿನಿಂದ ಪಡೆದ ಸಾತ್ವಿಕತೆ ಇತ್ತು. ಒಂದು ಕೈಯಲ್ಲಿ ಮಗುವನ್ನು ಹಿಡಿದುಕೊಂಡು ರವಿಯ ಎದೆಗೊರಗಿದವಳೆ ಅವಳು ಕೆರೆಗೆ ಜಾರಿದ್ದಳು. ರವಿ ಎರಡೂ ಕೈಯಿಂದ ಅವಳನ್ನ ಮಗುವನ್ನ ಬಳಸಿ ಹಿಡಿದವನೇ, ವಸು ಹೇಳು, ನನ್ನನ್ನ ಕ್ಷಮಿಸಿದ್ದೀಯಾ ಎಂದು ಮೊದಲು ಹೇಳು. ಆದರೆ ಇದನ್ನ ಕೇಳುವ ಸ್ಥಿತಿಯಲ್ಲಿ ಅವಳಿರ್ಲಿಲ್ಲ. ನೆಟ್ಟಗೆ ನಿಲ್ಲುವ ಶಕ್ತಿಯೇ ಅವಳಿಗಿರ್ಲಿಲ್ಲ. ನೋವಿನಿಂದ ಅವಳ ಮುಖ ವಿಕಾರವಾಗುತ್ತಿರುವುದನ್ನ ರವೀಂದ್ರ ಗಮನಿಸಲಿಲ್ಲ. ಅವಳು ಕೆಳಗೆ ಕುಸಿದಾಗ ಎತ್ತಲೆಂದು ಕೆಳಗೆ ಬಗ್ಗಿದ್ದವನಿಗೆ ವಸುಂಧರಳ ಮುಖ ನೋಡಿ ಗಾಬರಿಯಾಗಿತ್ತು. ಅವಳು ಅನುಭವಿಸುತ್ತಿದ್ದ ನೋವಿನಲ್ಲೂ ತೃಪ್ತಿಯ ಛಾಯೆ ಇತ್ತು. ವಸುಂಧರ ರವಿಯ ಮುಖ ನೋಡುತ್ತಲೇ ಕಣ್ಣು ಮುಚ್ಚಿದಳು. ರವಿ ಅವಳ ನಾಡಿ ಹಿಡಿದು ನೋಡುವಾಗ ಅವಳ ತಾಳ ತಪ್ಪಿದ ನಾಡಿ ಡಾಕ್ಟರ್ ಆದ ಅವನಿಗೆ ಎಲ್ಲವನ್ನ ತಿಳಿಸಿತು. ವಸು ಹೇಳು, ನನ್ನ ಬಿಟ್ಟು ಹೋಗ್ಬೇಡ ಎಂದು ಕೂಗಿದ ಅವನ ಧ್ವನಿ ಮನೆಯ ತುಂಬೆಲ್ಲ ಪ್ರತಿಧ್ವನಿಸಿತ್ತು. ಸಂತೋಷ್ ಡಾಕ್ಟರ್ಗೆ ಫೋನ್ ಮಾಡಿ ಅವರು ಬರಬೇಕಾದ್ರೆ ವಸುಂಧರ ಕಣ್ಣು ತೆರೆಯದ ಲೋಕಕ್ಕೆ ಹೋಗಿದ್ದಳು. ನೋವು ತಿಂದು ಕಂದಿ ಹೋಗಿದ್ದ ಹೃದಯಕ್ಕೆ ಸಂತೋಷವನ್ನ ಭರಿಸುವ ಶಕ್ತಿಯೇ ಇರಲಿಲ್ಲ. ಸಂತೋಷದಿಂದ ಹೃದಯ ಬೆರೆದು ಹೋಗಿತ್ತು. ಅವಳ ಮಡಿಲಲ್ಲೇ ಮಲಗಿ ಅಳುತ್ತಿದ್ದ ಮಗುವನ್ನ ಎತ್ತಿಕೊಂಡ ಸಂತೋಷ ರವಿಗಾಗಿ ಮರುಗುವುದಲ್ಲದೆ ಏನು ಮಾಡದವನಾಗಿದ್ದ. ಅವನ ಪ್ರಯತ್ನ ಸಫಲವಾದರೆ ಫಲ ನೀಡಿರಲಿಲ್ಲ. ಅನಾಮಧೇಯ ಪತ್ರಗಳಿಂದ ರವೀಂದ್ರನ ಮನದಲ್ಲಿ ಹರಡಿದ್ದ ಸಂಶಯದ ಬೇರುಗಳು ಅವನ ಮತ್ತು ವಸುಂಧರಳ ಜೀವನವನ್ನೇ ಬಲು ತೆಗೆದುಕೊಂಡಿದ್ದವು. ಮನೆಯ ಅಡಿಪಾಯದ ರಕ್ಷಣೆಯಷ್ಟೇ ಮನದ ಪರಿಶುದ್ಧತೆಯ ರಕ್ಷಣೆಯೂ ಮುಖ್ಯ. ಕಿವಿ ಬಂಗಾರವಾಗಬೇಕಲ್ಲದೆ ಹಿತ್ತಾಳೆಯಾಗಬಾರದು. ಹಿತ್ತಾಳೆಗೆ ಕಿಲುಬು ಹಿಡಿದ್ರೆ ವಿಷವಾಗುವ ಸಾಧ್ಯತೆ ಇದೆ. ಜೀವನವು ಗಟ್ಟಿಯಾದ ನಂಬಿಕೆ ಎಂಬ ಕೀಟನಾಶಕದಿಂದ ಸಿಂಪಡಿಸಲ್ಪಟ್ಟ ಅಡಿಪಾಯದ ಮೇಲೆ ನಿಂತಿರಬೇಕಲ್ಲದೆ ಹಿತ್ತಾಳೆಯಂತೆ ಕಿಲುಬು ತಗುಲಿಸಿಕೊಳ್ಳುವಂತಹ ಕಿವಿಗಳ ಮೇಲಲ್ಲ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.